ಮ್ಯಾನ್ಮಾರ್ ಬ್ಯಾಂಕಾಕ್ನಲ್ಲಿ ಭಯಾನಕ ಭೂಕಂಪ ಸಂಭವಿಸಿದೆ. ಬ್ಯಾಂಕಾಕ್ನ ಪ್ರವಾಸದಲ್ಲಿದ್ದ ಕನ್ನಡಿಗರಲ್ಲಿ ಆತಂಕ ಜಾಸ್ತಿ ಆಗಿದೆ. ಅರ್ಧ ಪ್ರವಾಸವನ್ನು ಮೊಟಕುಗೊಳಿಸಿ ಈಗಾಗಲೇ ಕನ್ನಡಿಗರು ವಾಪಸ್ ಆಗಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರು ಏರ್ಪೋರ್ಟ್ಗೆ ಕಾಲಿಟ್ಟಿದ್ದಾರೆ ಕನ್ನಡಿಗರು. ಭೂಕಂಪದ ವೇಳೆ ತಮಗಾದ ಅನುಭವವನ್ನು ಅವರು ರಿವೀಲ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಿಜಕ್ಕೂ ಕೂಡ ತುಂಬ ಆತಂಕ. ಕೆಲವರೆಲ್ಲ ಪ್ರವಾಸ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು, ಕೆಲವರೆಲ್ಲ ಅರ್ಧಕ್ಕೆ ಮೊಟಕುಗೊಳಿಸಿ ಬಂದಿದ್ದಾರೆ. ನಿನ್ನೆ ಮಧ್ಯಾಹ್ನದ ಟೈಮ್ನಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇರಲಿಲ್ಲ, ರಾತ್ರಿ ಮೇಲೆ ಬಿಟ್ಟಿದ್ದಾರೆ. ಆ ಫ್ಲೈಟ್ಸಲ್ಲಿ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಬರ್ತಾ ಇರೋದು ಅಲ್ಲಿ ಆಸ್ಲೇಷನ್ ಇತ್ತು ಸ್ವಲ್ಪ. ಆಫೀಸಲ್ಲಿ ನಾನು ಅಲ್ಲಿ ಕೆಲಸ ಮಾಡೋದು, ಆಸ್ಲೇಷನ್ ಸ್ವಲ್ಪ ಇತ್ತು, ಅಷ್ಟು ಮ್ಯಾಗ್ನಿಟ್ಯೂಡ್ ಏನು ಜಾಸ್ತಿ ಇಲ್ಲ. ಬಟ್ ಇಲ್ಲಿ ನಾನು ಅಲ್ಲಿ ಇರೋವಾಗಲೇ ಎಲ್ಲರೂ ಕಾಲ್ ಮಾಡಿ ಏನು ಫುಲ್ಲು ಡ್ಯಾಮೇಜ್ ಆಗಿದೆ ಅಂದರೆ ಅದು ಇದು ಅಂತ ಕೇಳಿದ್ರು. ಬಟ್ ಅಷ್ಟೇನು ಆಗಿಲ್ಲ. ಎಲ್ಲಿ ಆಗಿರೋದು ಎಲ್ಲಿ ಸರ್ ಅಲ್ಲಿ ಸಿಚುವೇಶನ್? ಮಿಯಾನ್ಮಾರ್ ಅಂದ್ರೆ ನಿಮಗೆ ಚಿಂಗ್ಮೈ ಅಂತ ಒಂದು ಪ್ರೊವಿನ್ಸ್ ಇದೆ ಬ್ಯಾಂಕಾಕ್, ಇದು ಥಾಯ್ಲ್ಯಾಂಡ್ಗೆ. ಅದು ಹತ್ರ ಬರುತ್ತೆ, ಬ್ಯಾಂಕಾಕ್ ಅಷ್ಟು ಹತ್ರ ಬರಲ್ಲ. ಇಲ್ಲ, ಡ್ಯಾಮೇಜಸ್ ಸ್ವಲ್ಪ ಇದೆ. ಚಟುಚಕ್ ಮಾರ್ಕೆಟ್ ಅಂತ ಒಂದಿದೆ, ಅಲ್ಲೊಂದು ಬಿಲ್ಡಿಂಗ್ ಕೊಲಾಪ್ಸ್ ಆಗಿದೆ ಅಂದ್ರು, ಅಷ್ಟೇನು ಜಾಸ್ತಿ ಏನಿಲ್ಲ. ಓಕೆ, ನಮಸ್ಕಾರ. ಏನು ಸುಮಾರು 1 ಗಂಟೆ ಅಂದ್ರೆ ಇಂಡಿಯನ್ ಕಾಲಮಾನ 1-1:30 ಸುಮಾರು ಆಗಿರ್ಬೋದು. ಇಲ್ಲೊಂದು 12 ಗಂಟೆಗೆ ಭೂಕಂಪ ಆಗಿದೆ. ಭೂಕಂಪ ತೀವ್ರತೆ ಬಹಳಷ್ಟು ಆಗಿದೆ. ಏನು ನಾವು ಬೆಳಗ್ಗೆನೂ ಆ ಜಾಗದಲ್ಲಿ ಇದ್ವಿ. ಏನು ಭೂಕಂಪ ಆಗಿದ್ದಾರೆ ಇವತ್ತು. ಆ ಭೂಕಂಪ ಆಗಿದ್ದಾಗ ಬೆಳಗ್ಗೆ ಇದ್ವಿ. ಬೆಳಗ್ಗೆ ನಾವು ಕರ್ನಾಟಕದ 22 ಜನ ಹೋಗಿದ್ವಿ. 22 ಜನ ನಾವು ಸೇಫ್ ಆಗಿದ್ದೇವೆ. ಈಗಾಗಲೇ ನಾವು ಏರ್ಪೋರ್ಟ್ ಅಲ್ಲಿ ನೋಡ್ಬೋದು. ಈ ಏರ್ಪೋರ್ಟ್ ನಾವು ಬಂದಿದ್ದೇವೆ. ಈಗೇನ ಬ್ಯಾಂಕಾಕ್ ಸಿಟಿ ಏನಿದೆ, ಆ ಬ್ಯಾಂಕಾಕ್ ಸಿಟಿನ ಸಂಪೂರ್ಣವಾಗಿ ಅಲ್ಲಿನ ಇದಕ್ಕೆ ಈಗ ಆ ಬ್ಯಾಂಕಾಕ್ ಸಿಟಿ ಎಂಟ್ರೆನ್ಸ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅಲ್ಲಿ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಬಿಟ್ಟಿದೆ, ಬಹಳಷ್ಟು ಅನಾಹುತ ಆಗಿದೆ ಅಂತ ಮಾಹಿತಿ ಇದೆ. ಆದ್ರೆ ನಾವು ನಿನ್ನೆ ರಾತ್ರಿಯಲ್ಲಿ ಏನು ಆ ಏರಿಯಾದಲ್ಲಿ ರೂಮ್ ಮಾಡಿದ್ವಿ. ಆ ಏರಿಯಾದಲ್ಲಿ ರೂಮ್ ಮಾಡಿ ಅಲ್ಲಿಂದ ಈಗೇನು ಬೆಳಗ್ಗೆ ನಾವು ವೈಲ್ಡ್ ಸಫಾರಿಗೆ ಅಂತ ಹೋಗಿದ್ವಿ. ಆ ಸಫಾರಿ ಹೋಗೋ ಸಂದರ್ಭದಲ್ಲಿ ಕೂಡ ಏನು ಭೂಮಿ ಇದ್ದಕ್ಕಿದ್ದಂಗೆ ಶೇಕ್ ಆಯ್ತು. ನಮಗೂ ಕೂಡ ಅನುಭವ ಆಯ್ತು. ನಾವು ಸೋಲಾರ್ ನೋಡಿದ್ವಿ, ನಮಗೂ ಅನುಭವ